ಉತ್ತರ ಕರ್ನಾಟಕ ಕೃಷ್ಣಾ ನದಿ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡುವಂಥದ್ದು ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ, ನಿಮ್ಮ ಗ್ಯಾರಂಟಿನೂ ಬೇಕಾಗಿಲ್ಲ, ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ. ದುರ್ದೈವ ಯಾರು ಮಾತಾಡೋದಿಲ್ಲ ವಿಧಾನಸಭೆಗೆ. ನಿಮ್ಮಿಂದ ಆರಿಸಿ ಹೋಗ್ತಾರ, ಹೋಗಿ ಬರೀ ವರ್ಗಾವಣೆ ಮಾಡ್ಕೋತ ಆ ಆಫೀಸನ್ನು ಚೇಂಜ್ ಮಾಡು, ಇವ್ನ ಕಡೆ ರೊಕ್ಕ ತಿನ್ನು. ಉತ್ತರ ಕರ್ನಾಟಕದವ್ರ ಬಗ್ಗೆ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿ ಮೊನ್ನೆ ಹೇಳ್ಯಾರ ನೋಡು, ಉತ್ತರ ಕರ್ನಾಟಕದ ಎಮ್ ಎಲ್ ಎ ಅಂದ್ರೆ ಮಹಾಭ್ರಷ್ಟರು ಇರ್ತಾರತ್ತೆ. ಮೊದಲು ಅವನೇ ಮಹಾಭ್ರಷ್ಟರಲ್ಲ. ಈಗ ನಮಗೆ ಹೇಳ್ತಾನ ಒಬ್ಬ IPS ಆಫೀಸರ್ ಹೇಳ್ದ, ಉತ್ತರ ಕರ್ನಾಟಕದ ಯಾವುದೋ ಪಾರ್ಟಿ ಸೇರಿದ್ದಾವ, ಆಮ್ ಆದ್ಮಿ ಪಾರ್ಟಿ ಸೇರಿ ಬಿಟ್ಟು BJP ಸೇರ್ಯಾರ. ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳು ಭ್ರಷ್ಟರಿಲ್ಲ. ನಾವು ಯಾವಾಗ ಇಲ್ಲಿ ಯಾವ ಪಾರ್ಟಿ ಆರಿಸಿ ಬರ್ತೈತೆ ಅದೇ ಸರ್ಕಾರ ಕರ್ನಾಟಕದಾಗ ಆಗ್ತದೆ. ಆ ದುರ್ದೈವನಂದ್ರೆ ನಾವು ಮಾತಾಡೋದಿಲ್ಲ, ಅಂಜುತ್ತೀವಿ. ಆ ಅಂಜುದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಉತ್ತರ ಕರ್ನಾಟಕ ಇವತ್ತು ಹಿಂದುಳಿದ ಭಾಗ ಆಗಿದೆ. ಇದ್ರ ಮಾತಾಡಬೇಕಲ್ಲ. ಯಾರು ಯಡಿಯೂರಪ್ಪ ಇದ್ರೇನು, ಬೊಮ್ಮಾಯಿ ಇದ್ರೇನು, ಸಿದ್ದರಾಮಯ್ಯ ಇದ್ರೇನು, ಯಾರಿದ್ರು ಮಾತಾಡಬೇಕು. ಏನು ನನಗೆ ಹೊರಗೆ ಹಾಕೋದು, ನೀನು ಹೊರಗೆ ಬಿಡುದಿಲ್ಲ ಮಂದಿ. ಬರ್ರಿ ನೀವು ಉತ್ತರ ಕರ್ನಾಟಕ, ನೀವು ಅಪ್ಪ ಮಕ್ಕಳು ಇದ್ರು ಕೂಡಿ ಬರ್ರಿ. ಉತ್ತರ ಕರ್ನಾಟಕದ ಒಳಗೆ ಬಿಡುದಿಲ್ಲ. ಯತ್ನಾಳ್ ಹೊರಗೆ ಹಾಕಿನ ಅಂತೇಳಿ ಬಹಳ ಖುಷಿ ಪಟ್ರಿ ನೀವು ಅಪ್ಪ ಮಕ್ಕಳು. ಮನ್ಯಾಗ ಅಪ್ಪಗಿನ ಬಾಯಾಗ ಇವ ಕೇಕ್ ಹಾಕ್ತಾನ, ಇವನ್ ಬಾಯಾಗ ಅವ ಕೇಕ್ ಹಾಕ್ತಾನ. ಅಪ್ಪ ಹೇಳ್ತಾನ, ಮಗ ನೀ ಯತ್ನಾಳ್ ಹೊರಗೆ ಹೋಗ್ಯಾನಂದ್ರೆ ನೀವು ಮುಖ್ಯಮಂತ್ರಿ ಆದಂಗೆ ಮಗನೇ, ನನ್ನ ಕೊನೆ ಆಸೆ ಈಡೇರ್ತು. ನಾ ಇದ್ದಾಗ ಭಯಂಕರ ಲುಟಿ ಮಾಡಿ ದುಬೈ ಹೋಯ್ತ ಆಸ್ತಿ ಮಾಡೀನಿ. ನೀ ಅಂತೂ ಇಡೀ ಜಗತ್ತಿನ ಎಲ್ಲಾ ದೇಶದಾಗ ಆಸ್ತಿ ಮಾಡಿ ಮಗನ, ಅದು ನನ್ನ ಆಶೀರ್ವಾದ. ಆದ್ರೆ ನನ್ನ ವಿರುದ್ಧ ಇನ್ನಾನು ಅವರು ಯಾವುದೇ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಏನಾರೇ ಪಕ್ಷ ವಿರೋಧಿ ಮಾಡಿದಂತದ್ದು ಒಂದು ಹೇಳಿಕೆಯನ್ನ ಹೌದು ಬೈದೀನಿ. ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೈದೀನಿ. ಏನ್ ಮಾಡಂಗದೀರಿ, ಹೊರಗೆ ಹಾಕ್ತೀರಿ, ಚಲೋ ಆಯ್ತು. 3ನೇ ಸಲ ಹೊರಗೆ ಹಾಕ್ತೀರಿ, ಚಲೋ ಆಯ್ತು. ಬರ್ತೀರಿ ನಾಳೆ MLA MP ಬರ್ತಂದು ಮತ್ತೆ ಬಸನಗೌಡ ಬೇಕು ಭಾಷಣ ಮಾಡ್ಲಿಕ್ಕೆ. ನಿಮ್ ಕೆಲವೊಂದು ಸೊಂಡಿ ನೋಡಿದ್ರೆ ಯಾರು ಓಟ್ ಹಾಕೋದು ನಿಮಗ. ಅವಾಗ ನಾ ಬರ್ಬೇಕು, ಭಾಷಣ ಮಾಡ್ಬೇಕು, ಆರ್ಸಿ ಬಂದ ಮ್ಯಾಗ ಉಚ್ಚಾಟನೆ ಮಾಡ್ತಾರೆ. ಈ ಸಲ ಹಂಗ ಆಗೋದಿಲ್ಲ. ಗಟ್ಟಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತಿದ್ರೆ ಹೋಗ್ತೀನಿ, ಇಲ್ಕಂದ್ರೆ ಏನು ಹೋಗೋದಿಲ್ಲ. ಏನು ಅವಶ್ಯನೇ ಇಲ್ಲ. ಈ ಜನರ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳಿದ್ರೆ ಇಲ್ಲಿ ಯಾರಿಗೂ ರೊಕ್ಕ ಕೊಟ್ಟು ಜನರನ್ನು ಕರೆಸಿಲ್ಲ. ಯಾವರಿಗೆ ಟ್ರ್ಯಾಕ್ಟರ್ ಬಿಟ್ಟಿಲ್ಲ, ಜೀಪ್ ಬಿಟ್ಟಿಲ್ಲ, ಯಾವ್ದಾರ ದಾರು ಅಂಗಡಿ ಕೂಪನ್ ಕೊಟ್ಟು ಇಲ್ಲಿ ಯಾರನ್ನೂ ನಾವು ಕರೆಸಿಲ್ಲ. ಇಡೀ ರಾಜ್ಯದ ತುಂಬಾ ಜನ ಇವತ್ತು ಏನ್ ನಿರೀಕ್ಷೆ ಮಾಡ್ಲಾಕತ್ತಾರ ಅಂದ್ರೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬೇಕಪ್ಪ ರಾಜ್ಯಕ್ಕೆ. ಅವ ಏನಾರು ಬಂದು ನಮ್ಮ ಉತ್ತರ ಕರ್ನಾಟಕ ನಮ್ಮ ಜನ ನೋಡ್ರಿ ಇವತ್ತು KPSC ನಮ್ಮ ಮಕ್ಕಳು, ನಮ್ಮ ಹಳ್ಳಿಯಾಗಿನ ಮಕ್ಕಳು ಪೊಲೀಸ್ ಆಗ್ಬೇಕಂತ ಹೇಳಿವಿ. ಮುಂಜಾನೆ 4ಕ್ಕೆ ರನ್ನಿಂಗ್ ಮಾಡ್ತಿರ್ತಾರೆ. ಮಿಲಿಟರಿ ಸೇರ್ಬೇಕು, ಪೊಲೀಸ್ ಆಗ್ಬೇಕು, ನಾವೊಬ್ಬ KS ಅಧಿಕಾರಿ ಆಗ್ಬೇಕು, ನಾವೊಬ್ಬ IAS ಅಧಿಕಾರಿ ಆಗ್ಬೇಕು. ಅವರಲ್ಲಿ ಹೆಲಿಕಾಪ್ಟರ್ ಕೂತಾರಲ್ಲ KPSC ಒಳಗ, ಅವ್ರು ಎಂತಿಂತ ಪ್ರಶ್ನೆ ತೆಗಿತಾರ. ಕನ್ನಡದಾಗ ಒಂದು ಬೇರೆ, ಇಂಗ್ಲಿಷ್ದಾಗ ಒಂದು ಬೇರೆ. ಇವತ್ತು ಕನ್ನಡಿಗರು ಯಾರು ಇವತ್ತು KPSC ಎಲ್ಲ ರೊಕ್ಕ ಕೊಟ್ಟು ಬಂದವ್ರಿ, ಯಾರು ಕೊಟ್ಟು ಬಂದಿಲ್ಲ. ಯಡಿಯೂರಪ್ಪನು ರೊಕ್ಕ ತಿಂದೇ KPSC ಮೆಂಬರ್ ಮಾಡ್ಯಾನ, ಈಗಿನವರು ಅದೇ ಮಾಡ್ಯಾರ. ಅದೇ ಹೇಳಿದೆ ಮೊನ್ನೆ ನಾವು ವಿಧಾನಸಭೆದಾಗ ಹೇಳೀನಿ. ಒಬ್ಬ KPSC ಮನೆಗೆ ಹೋಗಿದ್ದ ಒಬ್ಬ PSI ಅದು ಮುಂದೆ AC ಆಗ್ಬೇಕಂತೇಳಿ ಎಕ್ಸಾಮ್ ಬರ್ದಂತ ಒಬ್ಬ ಅಧಿಕಾರಿ ನನಗೆ ಹೇಳೋದು. ಆ ಮನೆಗೆ ಹೋದಾಗ ಆ KPSC ಮೆಂಬರ್ ಮನೆಯಾಗ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿ ಇಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫೋಟೋ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲ, ಸಂಗೊಳ್ಳಿ ರಾಣಿಂದಲ್ಲ ವೀರಾಣಿ ಕಿತ್ತೂರು ಚೆನ್ನಮ್ಮನಲ್ಲಿ ಯಾರ್ದೈತಂದ್ರೆ ಅಪ್ಪ ಮಕ್ಕಳ ಫೋಟೋ ಹಾಕ್ಯಾನ. ಅವ್ರು ಕೇಳಿದ್ರ PSI ಏನು ಸರ್ ಇದು ಇವ್ರ ಫೋಟೋ, ಇವ್ರ ಪುಣ್ಯ ರೀ, ನಾ ಒಂದು 50 ಕೋಟಿ ರೂಪಾಯಿ ಮಾಡ್ಕೊಂಡು ಇವ್ರಿಬ್ರು ರೀ ಅಪ್ಪ ಮಕ್ಕಳು ಹೋಗ್ತಾರೆ.
ಲೆಕ್ಕ ಹಾಕ್ರ ಅಂದ್ರೆ KPSC ಹೆಂಗದ ಇವತ್ತು 4-5 ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ. ಯಾರು ಮೊನ್ನೆ ನನಗೆ ಹೋಮ್ ಮಿನಿಸ್ಟ್ರು ನನ್ನ ಮಕ್ಕಳು ಬಂದು ಕೂತ್ರು ಮೊನ್ನೆ ಪರಮೇಶ್ವರ್ ಅವರು. ಸರ್ ಅದನ್ನು ಕ್ಲಿಯರ್ ಮಾಡಿರೋದನ್ನ ಪಾಪ 4 ವರ್ಷದಿಂದ ಬಡಗಾಡಕ್ಕೆ ಹೊರಟು ಎಷ್ಟು ತ್ರಾಸ ತಗೋತಾರೆ ನಮ್ಮ ಮಕ್ಕಳು. ಮುಂಜಾನೆ 4ಕ್ಕೆ ನಾನು ಕರ್ಕೊಂಡು ಗೋಶಾಲೆಗೆ ಹೋಗಿರ್ತೀನಿ. ನಮ್ಮ ಆಕಳದ 1000 ಆಕಳದ ನೋಡ್ಲಿಕ್ಕೆ ಹೋಗಿರ್ತೀನಿ ಮುಂಜಾನೆ. ಪಾಪ ಅಲ್ಲಿ ರನ್ನಿಂಗ್ ಮಾಡೇ ಮಾಡ್ತಿರ್ತಾರೆ 4ಕ್ಕೆ. ಕಾಲಕ್ಕೆ ಬೂಟ್ ಇರೋದಿಲ್ಲ, ಬರಗಾಲಿಗೆ ಬಡತನ ಇತ್ತು ಅವ್ರ ಪಾಪ. ಈಗ ಸೆಲೆಕ್ಷನ್ ಇಲ್ಲ. KPSC ಒಳಗೆ ಆ ಇಂಗ್ಲೀಷ್ ಕ್ವಶನ್ ಪೇಪರೇ ಬೇರೆ, ಕನ್ನಡ ಬೇರೆ. ಅಂದ್ರೆ ಕನ್ನಡ ಕಲಿತಂತ ಯಾವ ಮಕ್ಕಳು AC ಆಗಬಾರ್ದು. ಒಂದು AC ಪೋಸ್ಟ್ ಇವತ್ತು ರಾಜ್ಯದಾಗ 2 ಕೋಟಿ ರೂಪಾಯಿ ನಡೆದ. ಪೊಲೀಸ್ PSI ನೀವೇ ನೋಡಿದ್ರೆ ಹಗರಣ ಆಯ್ತು. ಒಂದು ಪೊಲೀಸ್ PSI ಆಗ್ಬೇಕಾದ್ರೆ ಇವತ್ತು 1 ಕೋಟಿ ರೂಪಾಯಿ ನಡೆದ. ಅಂದಾಗ ಆ ಅಧಿಕಾರಿ ಬಂದಂದ್ರೆ ಅವ್ನು ಪ್ರಾಮಾಣಿಕ ಹೆಂಗಿರ್ತಾನೆ. 2 ಕೋಟಿ ರೂಪಾಯಿ ಕೊಟ್ಟ ಅಸಿಸ್ಟೆಂಟ್ ಕಮಿಷನರ್ ಆದಂದ್ರೆ ಆ ಅಧಿಕಾರಿ ಮ್ಯಾಗ ನಾವು ಏನು ನಾ ಹೇಳ್ದ ವಿಧಾನಸಭೆ ಆ ಅಧಿಕಾರಿ ಹೆಂಗೆ ಪ್ರಾಮಾಣಿಕ ಇರ್ತಾನ್ರಿ. ಅವ್ನು ದುಡ್ಡು ಮಾಡೇಬೇಕು. ಯಾವ ಪಾಪ ಹೊಲ ಮಾಡಿರ್ತಾನೆ, ಮನೆ ಮಾಡಿರ್ತಾನೆ, ಯಾವ್ದಾದ್ರು ಸರ್ಕಾರ ಬಳಿ 5 ರೂಪಾಯಿ ಹಂಗೆ ರೊಕ್ಕ ತಂದು AC ಆಗಿರ್ತಾನೆ. ಈ ವ್ಯವಸ್ಥೆ ಹೋಗ್ಬೇಕು. ರಾಜ್ಯದಲ್ಲಿ ನೀರಾವರಿ ಆಗ್ಬೇಕು, ಯಾರು ಮಾತಾಡೋದಿಲ್ಲ. ಇವತ್ತು ಬಡವರು ಏನಪ್ಪಾ ಅಂದ್ರೆ ಯಾವುದೇ ಸಮಾಜದಲ್ಲಿ ನೋಡ್ರಿ, ಆಗಲೇ ನಾವು ದೀಪ ಹಚ್ಚಬೇಕಾದ್ರೆ ಒಂದೊಂದೇ ದೀಪಕ್ಕೆ ಏನೋ ಹತ್ತಲಿಲ್ಲ, ಬೇಕಾದಾಗ ಗುದ್ದಾಡಿದ್ವಿ. ಅವು ಎಲ್ಲ ಕೂಡಿ ಒಂದೇ ಕಡೆ ತಂದು ಹತ್ತಿದ್ವಿ. ಏನಾನು ಉರಿಲಾಕತ್ತದ. ನಾವೆಲ್ಲ ಜಾತಿ ಮತ ಬಿಟ್ಟು ನಾನು ದಲಿತ ಅದೀನಿ, ನಾನು ಲಿಂಗಾಯತ ಅದೀನಿ, ನಾ ಬ್ರಾಹ್ಮಣ ಅದೀನಿ, ನಾ ಮರಾಠ ಅದೀನಿ, ನಾನು ಕ್ಷತ್ರಿಯ ಅದೀನಿ, ನಾನು ವಾಲ್ಮೀಕಿ ಅದೀನಿ ಅಂತ ನಾವು ಏನಾದ್ರು ಹಿಂಗೆ ಜಗಳಾಡ್ಕೊತ ಹೋದ್ರ ಈ ದೇಶ ಹಿಂದೂಗಳ ಕೈಯಾಗ ಉಳಿದಿಲ್ಲ ಬಂಧುಗಳೇ. ನಾವೆಲ್ಲ ಒಕ್ಕಟ್ಟಾಗಲೇಬೇಕು. ನಾವು ಒಕ್ಕಟ್ಟಾಗ್ಲಿಕ್ಕಂದ್ರ ಹಿಂದೂಗಳ ಭವಿಷ್ಯ ಇಲ್ಲ ಈ ದೇಶನಾಗ. ನೋಡ್ರಿ ಏನು ನಮ್ದು ಅದು ಯಾವ್ದು ವಕಫ್, ಅದು ವಕಫ್ ಹೆಂಗ್ ಕಾನೂನಿತ್ತು. ಈ ಊರಿಗೆ ಬಂದು ಹುಡುಗ ಕಟ್ಟಿ ನಮ್ಮ ಊರಾಗ ಒಬ್ರು ಮುಸ್ಲಿಂ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಊರ ವಕಫ್ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರೆ ಮುಗೀತು. ಅವ್ನ ಯಾರು ಕ್ವಶನ್ ಮಾಡಕ್ ಬರ್ತಿದ್ದಿಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜ್ಗಳಿಗೆ ಅಧಿಕಾರ ಇಲ್ಲ. ಆ ವಕಫದ CEO ಬಂದು ಅಲ್ಲೊಬ್ಬ ಮೌಲಿ ಅವ್ರು ಬಂದು ಡಿಕ್ಲೇರ್ ಮಾಡಿಬಿಟ್ರೆ ಒಂದೊಂದು ಊರಿಗೂರೇ ವಕಫ್ ಮಾಡಿಬಿಟ್ಟಿದ್ರು ರಾಜ್ಯದಲ್ಲಿ. ಬಿಜಾಪುರ್ನಾಗ ಮಾಡಿದ್ರು. ಒಂದು ಸೋಮನಾಥನ್ ದೇವಸ್ಥಾನ, ಈ ಇಸ್ಲಾಂ ಊಟಕ್ಕಿಂತ ಮೊದಲಿದ್ದಂತ ಒಂದು ದೇವಸ್ಥಾನ ವಕಫ್ ಆಗಿದ್ದು ಬಡಗಾವಿ ಒಂದು ಗ್ರಾಮ. ಮೊನ್ನೆ ಅಮಿತ್ ಶಾ ಹೇಳಿದ್ರಲ್ಲ ಪಾರ್ಲಿಮೆಂಟ್ ನಲ್ಲಿ, ಬಿಜಾಪುರದ ವನವಾಡತ್ತಲ್ಲಿ 1500 ಎಕರೆ ಒತ್ತಾಟ ಹಿಡಿದು ವಕಫ್. ಅಲ್ಲಿ ಬೀದರ್ ಜಿಲ್ಲೆಗೆ ಹೋಗಿದ್ವಿ ನಾವು. ಅಲ್ಲಿ ಇರೋದೇ 70% ಮುಸಲ್ಮಾನರು ಅದಾರ. ಅವ್ರದ್ದು ಎಲ್ಲ ವಕಫ್, ಅವರು ಇರೋದ. ಇದು ಮುಸಲ್ಮಾನರಿಗೂ ಏನು ಬಡವ್ರಿಗಿದ್ದಾರೆ ಅದು ಏನೂ ಲಾಭ ಇಲ್ಲ. ಹೊಡೆಯವ್ರು ನೋಡಿ ಇವತ್ತು ವಯಸ್ಸಿ ಮೊನ್ನೆ ಲೋಕಸಭಾದಾಗ ಹಾಕ ಕಣ್ಣಾಡಿ ತೆಗೆದು ವಕಫದ ಇದನ್ನ ಹರದ. ಯಾಕೆ ಹರಿದು ಗೊತ್ತೇನು? ಹೈದರಾಬಾದ್ನಾಗ 3000 ಕೋಟಿ ರೂಪಾಯಿಯ ಬೆಲೆ ಬಾಳುವಂತ ಆಸ್ತಿ ವಕಫದ ಅವ ಹೊಡೆದ ಮಗ. ಅದಕ್ಕೆ ಅವ್ರಿಗೆ ಕಣ್ಣೀರು. ಯಾವ ಮುಸಲ್ಮಾನರು ಉದ್ಧಾರ ಆಗುವುದಿಲ್ಲ. ಹಿಂದೂಗಳ ಹೊಲ ಮನಿ ಮಠ ಯಾವ್ದು ಬೇಕಾದ ಯಾವಾಗ ಬೇಕಾದಾಗ ವಕಫ್. ನಮ್ಮಲ್ಲಿ ಬಿಜಾಪುರ ಹಂಗೆ ಮಾಡಿದ್ರು. ಅವತ್ತು ನಾವು ಹೋರಾಟ ಚಾಲು ಮಾಡಿದೀವಿ. 5-6 ದಿವಸ ಹೋರಾತ್ರಿ ಧರಣಿ ಮಾಡಿದ್ವಿ DC ಆಫೀಸ್ ಮುಂದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ರು ಬಂದ್ರು. ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಮಂತ್ರಿದ್ರು ಬಂದ ಅಲ್ಲಿ ಉಪವಾಸ ಕೊಟ್ಟು ನಮ್ಮ ಜೊತೆ ಕೊಟ್ಟು ಗುರುಗಳು 2 ದಿವಸ ನಮ್ಮ ಜೊತೆಗೇನೆ ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿದ್ರು ಬಂಧುಗಳೇ. ಇವತ್ತೇನರೇ ಕರ್ನಾಟಕದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ ಬಂಗಾರಪ್ಪನವರು, ಅರವಿಂದ್ ಲಿಂಬಾವಳಿ ಅವರು, ನಮ್ಮ GM ಸಿದ್ದೇಶ್ವರ ಅವರು, ಹರೀಶ್ ಅವರು, ಒಂದು 8-10 ಮಂದಿ ನಾವು ಗಟ್ಟಿಯಾಗಿ ಬಿದರ್ನಿಂದ ಏನು ಪ್ರವಾಸ ಚಾಲು ಮಾಡಿದೀವಿ. ಎಲ್ಲ ಮಾಹಿತಿ ತಗೊಂಡಿವಿ. ರೈತರದು ಹೊಲ ನಂದು ಹೋಗೈತ್ರಿ, ನಿಂದು ಹೋಗೈತಿ. ಒಬ್ಬ ಯಾವ DC ಇದ್ದ ಬೀದರ್ನಾಗ, ಅಲ್ಲಿ ಪೂರ್ತಿ ಮುಸ್ಲಿಮರು ಒಂದು ಹಳ್ಳಿನೇ ಪೂರ್ತಿ ವಕಫ್ ಮಾಡಿದ್ದ. ಅವ್ರು ಬಂದರು ಮುಸಲ್ಮಾನರು.
ಇದನ್ನೆಲ್ಲ ಮಾಹಿತಿ ಪ್ರತಿ ಇಂಚಿಗೂ ನಾವು ತಗೊಂಡು ಒಬ್ಬ ದಲಿತ ರಾಯಚೂರದಲ್ಲಿ ಒಂದು ದಲಿತನ ಜಮೀನು ವಕಪತ್ತಳದ ಸ್ಮಶಾನ ಅಂತೇಳಿ ಮಾಡಿ ಇವತ್ತಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರ. ಪಾಪ ದಲಿತನು ಇಂಥ ಅನೇಕ ಒಂದು ವಾಲ್ಮೀಕಿ ಭವನ ಕಟ್ಟಿದ್ರಲ್ಲಿ ರಾಯಚೂರು ಜಿಲ್ಲೆದಾಗ ಅದು ವಕಪತ್ ಡಿಕ್ಲೇರ್ ಮಾಡಿದ್ರು. ಇದು ಎಲ್ಲಿಗೆ ಹೋಗಿ ನಿಂದಿರ್ತದೆ ಅಂತ ಹೇಳಿ ನನಗೆ ಅವರು 3 ತಾಸು ಕುಂಡಿಸೋರು ಯಾರು ಜಗದಂಬಿಕಾ ಪಾಲ್. ನಮ್ಮ ವರದಿ 3000 ಪೇಜಿಂದ ಕೊಟ್ಟು ನಾವು ವರದಿ ಕೊಟ್ಟಾಗ ಗಾಬರಿ ಆದವು. ಏನು ಇಷ್ಟು ಕೆಟ್ಟ ಕಾನೂನು ಐತೆ ಅಂದ್ರೆ ದಿಲ್ಲಿ ಒಳಗಿದ್ದ ಅಧಿಕಾರಿಗಳು ಹೇಳ್ತಿದ್ರು ನಮಗೆ, ये तो हमको कुछ भी जानकारी नहीं है. ನಾ ಹೇಳದೆ ಇದೇ ರೀತಿ ಆದ್ರೆ ಭಾರತ ಹೆಂಗಾಗಿತ್ತಂದ್ರೆ ವಕಫದ್ದು ನಮ್ಗೆ ಗೊತ್ತಿಲ್ಲ. ರೈತರಿಗೆ ಮುಂದೆ ದೊಡ್ಡ ಶಾಪ ಆಗೋದಿತ್ತು. ಈ ದೇಶದಲ್ಲಿ 18 ಲಕ್ಷ ಎಕರೆ ಆಸ್ತಿ ನಮ್ಮ ಹಿಂದೂಸ್ತಾನ್ ಮಿಲಿಟರಿ ಕೈಯಾಗೈತಿ. ಮಿಲಿಟರಿ ಆಸ್ತಿ ಅದು ಬೇಕದು. ನಮ್ಮ ಸೈನಿಕರಿದ್ದಲ್ಲೇ ನಾ ದಿಲ್ಲಿಗದು ಹೋಗಾಗ ನಿಮ್ಮ ಬೆಳಗಾವಿ ಜಿಲ್ಲೆಗೆ ಭಾಳ ಮಂದಿ ಇಲ್ಲಿ ಬೈಲಹೊಂಗಲದವ್ರು ಎಲ್ಲ ಸಿಕ್ಕಿರ್ತಾರೆ. ವಿಮಾನದಾಗ ಭಾಳ ಮಂದಿ ಅದಾರ ಈ ಭಾಗದವ್ರು. 18 ಲಕ್ಷ ಎಕರೆ ಇದೆ. ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ಅದಕ್ಕೂ ಬೇಕು. ಯಾಕಂದ್ರೆ ಇಡೀ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ 15 ಲಕ್ಷ ಇದೆ. 3ನೇ ನಂಬರ್ ಯಾವ್ದೈತಿ ಕೊಡ್ತೈತೆ ನಮ್ಮ ದೇಶನ. 12 ಲಕ್ಷ ಎಕರೆ ಇವತ್ತು ವಕಫ್ ಕೈಯಾಗೈತೆ. 2.5 ಪಾಕಿಸ್ತಾನ ಆಗ್ತಾವೆ. ಹೀಗೆ ಒಂದು ಪಾಕಿಸ್ತಾನ ಅವಾಗ ಕೊಟ್ಬಿಟ್ಟಿವಿ. ಗಾಂಧಿ ಹೇಳದ ಕೊಟ್ಬಿಟ್ಟಿವಿ. ಪಾಕಿಸ್ತಾನ ಎರಡಾದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಈಗ ಮತ್ತೆ 2.5 ದೇಶಗಳಷ್ಟು ಇವತ್ತು ವಕಫತ್ ಮಾಡಿದ್ರು. ಈ ಹೋರಾಟದ ಫಲ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಸೆಕ್ಷನ್ 40 ಅಂತ ಇತ್ತಲ್ಲ, ಯಾವನು ಕಣ್ಣಿಗೆ ಕಾಣಿಸ್ತೈತೆ ಅದನ್ನ ವಕಫತ್ತಿದ್ರಲ್ಲ ಅದನ್ನ ತೆಗೆದು ಹಾಕಿದ್ರು ನಿನ್ನೆ. ಅಂದ್ರೆ ಮೇಜರ್ ಆಪರೇಷನ್ ಮಾಡಿದ್ರು. ಕ್ಯಾನ್ಸರ್ನಾಗ ಗಡ್ಡಿ ಇರ್ತೈತಲ್ಲ ಆ ಗಡ್ಡಿ ತೆಗೆದಾರೆ. ಇನ್ನೂ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕ್ಯಾನ್ಸರ್ ಇದು ಪಟ್ಟಿ ಒಮ್ಮೆ ಆಪರೇಷನ್ ಮಾಡಿದ್ರೆ ಭಾಳ ವೀಕ್ ಆಗ್ತಾನಂತೇಳಿ ಒಂದೇ ಹೊಡೆತಕ್ಕೆ ನಿನ್ನೆ ತೆಗೆದಾರ. ಅದು ದುರ್ದೈವ ಏನಂದ್ರೆ ನಮ್ಮ ಹಿಂದೂ MP ಗಳು ಸಹಿತ ಕೆಲವು ಮಂದಿ ವಿರೋಧ ಮಾಡಿದ್ರು. ನಮಗೆ ಓಟ್ ಬಿದ್ದಿದ್ದೆ ಅಷ್ಟು ಪಾರ್ಲಿಮೆಂಟಲ್ಲಿ 298 ಹುಡುಕಿದವರು ತಾಯ್ಗಂಡ್ರು ಹಿಂದೂಗಳೇ ಇದ್ರು. ಅವರು ಹಿಂದೂಗಳ ಆಸ್ತಿ ಹೋಗ್ಲಕತ್ತೈತಿ, ಮಠಗಳ ಆಸ್ತಿ ಹೋಗ್ಲಕತ್ತೈತಿ, ದೇವಸ್ಥಾನದ ಹೋಗ್ಲಕತ್ತದ ಅಂದ್ರೂ ಸಹ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬಂಧುಗಳೇ, ನಾವೆಲ್ಲ ಒಂದಾಗದೇ ಇದ್ರೆ ಈ ದೇಶ ಸುರಕ್ಷಿತ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗೇ ಹೇಳ್ಬಿಟ್ಟಿದ್ರು, ನಾವು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಮುಂದೆ ತರಲಿಲ್ಲ, ಅವ್ರಿಗೆ ಪ್ರಚಾರ ಕೊಡ್ಲಿಲ್ಲ. ಅವತ್ತೇನು ನೆಹರು ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಿತ್ತ? 1942 ಒಂದು ಪುಸ್ತಕ ಬರ್ದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ ಒಂದು ಪುಸ್ತಕ ಬರ್ದಾರ. ಅದ್ರಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಏನಾದರೂ ದೇಶ ಇಬ್ಬಾಗ ಮಾಡೋದಕ್ಕೆ ನಂದು ಸಹಮತ ಇಲ್ಲ. ಇದು ಗಾಂಧಿ ನೆಹರು ಮಾಡುವಂತ ಬಹಳ ದೊಡ್ಡ ತಪ್ಪು. ಒಂದು ವೇಳೆ ಅನಿವಾರ್ಯವಾಗಿ ನೀವು ದೇಶ ಒಡಿದೇ ಆದರೆ ಧರ್ಮದ ಆಧಾರದ ಮೇಲೇನೆ ಹೊಡಿಲಾಕತ್ತೀರಿ. ಈಗ ಹಿಂದೂಸ್ತಾನದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗುವವರೆಗೆ, ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರುವವರೆಗೆ ಪಾರ್ಟಿಷನ್ ಮಾಡಬೇಡಿ. ಎಲ್ಲಿವರೆಗೆ ಇದನ್ನು ಮಾಡೋದಿಲ್ಲ ಭಾರತ ಎಂದು ಸುರಕ್ಷಿತ ಇರುವುದಿಲ್ಲ. ನಿಮ್ಮ ಗಣಪತಿ ಮ್ಯಾಗ ಕಲ್ಲು ಹೋಗ್ಯಾವ್ರೆ, ನಿಮ್ಮ ಬಸವಣ್ಣನ ಇದಕ್ಕೆ ಅಪಮಾನ ಮಾಡವ್ರೆ, ಮಾಡ್ಲಕತ್ತಾರಿಲ್ಲ ಈ ದೇಶನ. ಗಣಪತಿ ಕೂಡ್ಸೋದ್ರ ಸಲುವಾಗಿ ಸಹಿತ ನಮಗೆ ಪರ್ಮಿಷನ್ ಬೇಕು, ಆದ್ರೆ ಅವ್ರಿಗೆ ಯಾವುದೂ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದಂಥದ್ದು ಸತ್ಯ. ಇವತ್ತು ಅಂಬೇಡ್ಕರ್ ಅವ್ರಿಗೆ ಎಷ್ಟು ಮಂದಿ ಆಮಿಷ ತೋರಿಸಿದ್ರು, ನಮ್ಮ ಧರ್ಮ ಸೇರು ನಿಮ್ಮ ಧರ್ಮ ಸೇರು. ಹೈದರಾಬಾದ್ ನಿಜಾಮ್ ಹೇಳ್ತಾನೆ ನಮ್ಮ ಅಂಬೇಡ್ಕರ್ ಅವ್ರಿಗೆ, ನೀ ಇಸ್ಲಾಂ ಧರ್ಮ ಸೇರು ಅಂಬೇಡ್ಕರ್ ಅವರೇ, ಅರ್ಧ ನನ್ನ ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು? ನಿಜಾಮ್. ಅರ್ಧ ಆಸ್ತಿ ಇಡೀ ಜಗತ್ನಾಗ ಒಬ್ಬ ನಿಜಾಮ್, ಹೈದರಾಬಾದ್ ನಿಜಾಮ್ ಅಂದ್ರೆ, ನೀನೇ ಒಂದು ಪುಸ್ತಕ ಓದ್ಲಾಕತ್ತಿದ್ದೆ, ಒಂದು ಗೋಡೌನ್ದಲ್ಲಿ ಎಷ್ಟು ಬಂಗಾರ ಎಷ್ಟು ವಜ್ರ ಇದ್ದು ಅಂದ್ರೆ, ಗೋಡೌನ್ದಾಗ ಟ್ರಕ್ಗಳನ್ನು ತುಂಬಿ ನಿಂದ್ರಿಸಿದಾತ. ಒಂದ್ ವೇಳೆ ನಮ್ಮ ದೇಶದಿಂದ ಬೇರೆ ಓಡ್ ಹೋಗ್ಬೇಕಾದ್ರೆ ತುಂಬ ಎಲ್ಲ ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಇರ್ಬೇಕು. ಅದರ ಅರ್ಧ ಆಸ್ತಿ ಅಂಬೇಡ್ಕರ್ ಅವ್ರು ಕೊಡ್ತೀನಿ ಅಂತ ಹೇಳಿದಿರತ್ತ. ಅವಾಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಾನು ಶ್ರೀಮಂತ ಆಗ್ಬಹುದು, ನನ್ನ ವಂಶ ಶ್ರೀಮಂತ ಆಗ್ಬಹುದು, ಆದ್ರೆ ನನ್ನ ನಂಬಿದಂತ
ದಲಿತ ಸಮುದಾಯಕ್ಕೆ ಮೋಸ ಮಾಡಿ ನಾನು ಧರ್ಮಾಂತರ ಮಾಡುವುದಿಲ್ಲ ಅಂತೇಳಿ ಬೌದ್ಧ ಧರ್ಮವನ್ನ ಇವತ್ತು ಅಂಬೇಡ್ಕರ್ ಸೇರಿದ್ರು. ಅಂತ ಪುಣ್ಯಾತ್ಮನ ನಾವು ಇವತ್ತು ನೆನೆಸುವಂತ ಕಾಲ ಬಂದೈತೆ ಹಿಂದೂಗಳು. ಅದಕ್ಕೆ ಬಂಧುಗಳೇ, ಇವತ್ತೇನು ಇವತ್ತು ಬ್ರಿಗೇಡ್ ಮಾಡಿರಿ, ನಾನು ಒಂದು ರೀತಿ ಇದು ಮುಜುಗರೆ. ನಾ ಬಿಜಾಪುರನಾಗೂ ಎಲ್ಲಿಯೂ ಏನು ಬೇಡಪ್ಪ, ನನ್ನ ಹೆಸರಲ್ಲಿ ಏನೂ ಮಾಡಬೇಡ ಅಂತ ಹೇಳ್ತೀನಿ. ಏನು ಮಾಡೋದಿದ್ರೆ ದೇಶ ಪ್ರೇಮಿಗಳು ಯಾವ್ದಾರ ಸ್ವಾಮಿ ವಿವೇಕಾನಂದ ಸೇನೆತ್ ಮಾಡಿದ್ರೆ ಯಾವಾಗೂ ಒಂದು ಬ್ರಿಗೇಡ್ ಮಾಡ್ತೇವೆ. ಆದರೂ ಈಗ ಇಷ್ಟು ಪ್ರೀತಿ ಇಟ್ಟು ಇಲ್ಲಿ ನೋಡಿದ್ರೆ 1 ಕಿಲೋಮೀಟರ್ ಜನ ಐತಿ. ನಾನು ಹಣೆ ತಡ ಮಾಡಿ ಬಂದೇನಂತೇಳಿ ಗಡ್ಬಡಿದಿಂದ ಹುಬ್ಬಳ್ಳಿದಿಂದ ಬಂದೆ. ಹುಬ್ಬಳ್ಳಿ ಒಳಗೆ ಒಂದು 15-20 ಸಾವಿರ ಜನ ಸೇರಿದ್ರು. ನಾ ಬರ್ತೇನೆ ಅನ್ನೋದಕ್ಕೆ BJP ಲೀಡರ್ಗಳು ಯಾರೂ ಬರಲಿಲ್ಲ. ಅಲ್ಲಿ ನಮಗೆ ಜಾಗಸ್ಥ ಅಂತ ಗುರ್ತಿರ್ತಾರೆ. ಅದಕ್ಕೆ ಅಲ್ಲಿಗೆ ಬಂದು ಇಲ್ಲಿ ನೋಡ್ತೀನಿ, ನಮ್ಮ ಇವ್ರಿಗೆ ಕೇಳಿದೆ, ಇಟ್ಟು ತಡ ಆಗೈತಿ, ಮಂದಿ 10 ಏರಿ ಅಂದ್ರೆ ಆರಾಮ್ 12 ತನಕ ಕುಡಿರ್ತಾರೆ. ನಮ್ಮ ಮಂದಿ ಇನ್ನೇ ಆಕರ್ಷಣ ಆಯ್ತಲ್ರಣ್ಣ, ಆಕರ್ಷಣ ಐತಿ ನೋಡ್ರಿ. ಇದು ಕರ್ನಾಟಕ ಇವತ್ತೇನು ಹೋರಾಟ ನಡೀಲಕ್ಕತ್ತದ, ನಾನು ಹೊರಗೆ ಹಾಕಿದ್ರ ಬಗ್ಗೆ ನಾ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ, ನಮ್ಮ ಗುರುಗಳಿಗೆ ಹೇಳಿಲ್ಲ, ನಮ್ಮ ಸಮಾಜಕ್ಕೆ ಹೇಳಿಲ್ಲ, ನಮ್ಮ ಹಿಂದೂ ಯುವಕರಿಗೆ ಹೇಳಿಲ್ಲ. ನಮ್ಮ ಗುರುಗಳು ಹೇಳೋದಂಗೆ ಸ್ವಯಂ ಪ್ರೇರಿತವಾಗಿ ಕರ್ನಾಟಕದಾಗ ಇವತ್ತು ಹೋರಾಟ ಮಾಡಕತ್ತಾರೆ. ಪಾಪ ನಾನು ವಿಧಾನಸಭೆಯಲ್ಲಿ ನಮ್ಮ ಸಮಾಜ ಪರವಾಗಿ ಇವತ್ತು ಗಟ್ಟಿಗೆ ಹೊರಗ ಪಾದಯಾತ್ರೆ ಮಾಡಿದ್ರೆ 700 ಕಿಲೋಮೀಟರ್ ಗುರುಗಳು ಇವತ್ತು ತಿರುಗಳಾಕತ್ತಾರ. ಅವ್ರಿಗೊಂದು ಮಠ ಇಲ್ಲ, ಗಟ್ಟಿ ಮಠ ಇಲ್ಲ, ಮಠದಲ್ಲಿ ಒಂದು ಒಳ್ಳೆಯ ರೂಮ್ ಇಲ್ಲ. ಇವತ್ತೇನಾದ್ರು ಕೂಡಲ ಸಂಗಮ ಸ್ವಾಮಿಗಳು ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಇವತ್ತು ಯಾವುದೇ ನೋಡ್ರಿ, ಇವತ್ತು ನಾವು 2D ಎತ್ ಮಾಡಿದ್ವಿ. ಅದ್ರೊಳಗೆ ಲಿಂಗಾಯತ ಎಲ್ಲ ಲಿಂಗಾಯತ ಸಬ್ ಕಾಸ್ಟ್ ಬರ್ತಾವೆ. ವೀರಶೈವ ಲಿಂಗಾಯತರು ಅದಾರೆ, ಜೈನರು ಅದಾರೆ, ಯಾವುದು ಕುರುಬ ಜನಾಂಗದಲ್ಲಿ ಕೆಲವೊಂದು ಏನು ಬಿಟ್ಟು ಹೋಗಲ್ಲ ಅವ್ರನ್ನ ಅದ್ರಾಗ ಸೇರಿಸ್ಯಾರೆ, ಮರಾಠರದಾರೆ. ಇವ್ರನ್ನೆಲ್ಲ ಕೂಡಿ ಕ್ರಿಶ್ಚಿಯನ್ರ 7% ನಮ್ಗೆ ಕೊಡುವಂಥದ್ದು ನಾವು ಸರ್ಕಾರ ಇದ್ದಾಗ ನಾವು ಮಾಡಿಸ್ತೀವಿ. ಕೊನೆಗೆ ಆ ಕೊನೆಯ ದಿವಸ ಇರೋದ್ರಿಂದ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು. ಇನ್ನೂವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಫುಲ್ ಆಗ್ತಾ ಇಲ್ಲ. ನಾ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಕೂಡಲ ಸಂಗಮ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ತಗೊಂಡೇ ತೀರ್ತೀವಿ ಅಂತ ಪ್ರತಿಜ್ಞಾನ ಹೊತ್ತು ಬುಡ್ರಕಟ್ಟೆ ಗ್ರಾಮದಲ್ಲಿ ನಾವು ಮಾಡ್ತೀವಿ. ಯಾರೇನು ಬೇಕಾದ್ರೆ ಹೊಯ್ಕೊಳಕ, ನನಗೇನು ಬೇಕಾದ್ರೆ ಅನ್ನಲೇಕ. ಆದ್ರೆ ಒಂದು ವಿಶ್ವಾಸ ನೀವು ಇಟ್ಕೋರಿ, ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ, ಸಾಮಾನ್ಯ ಒಬ್ಬ ಬಡ ಕುಟುಂಬದ ಒಬ್ಬ ರೈತನ ಮಗ ಒಬ್ಬ ಒಳ್ಳೆಯ ಅಧಿಕಾರಿ ಆಗ್ಬೇಕಾದ್ರೆ KPSC ಬದಲಾವಣೆ ತರಬೇಕು. 1 ರೂಪಾಯಿ ಹಣ ಇಲ್ಲಾರ್ದೆ ನೇಮಕಾತಿ ಆಯ್ತಂದ್ರ ಮುಂದಿನ ನಮ್ಮ ಪೀಳಿಗೆಗೆ ಪ್ರಾಮಾಣಿಕ ಅಧಿಕಾರಿಗಳು ಸಿಗ್ತಾರೆ. 2 ಕೋಟಿ 3 ಕೋಟಿ ಕೊಟ್ಟು ಅವ್ರ ಪಾಪ ನೌಕರಿ ಮಾಡ್ಲಿಕ್ಕೆ ಹೋದ್ರಂದ್ರ ಅವ್ರೇನು ಟಾಟಾ ಬಿರ್ಲಾ ಮಕ್ಕಳಲ್ಲ, ಬಡವರು ಇರ್ತಾರ. ಅವ್ರ ಭ್ರಷ್ಟಾಚಾರ ಅನಿವಾರ್ಯವಾಗಿ ಕೈ ಹೊಟ್ಟಬೇಕಾಗ್ತದೆ. ನಮ್ಮ ಜನರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಗೋವಿಂದ ಗೌಡರು ಒಬ್ಬ ಶಿಕ್ಷಣ ಮಂತ್ರಿ ಆದ್ರು, ನಮ್ಮ ದೇವೇಗೌಡರ ಕಾಲದಲ್ಲಿ, JH ಪಟೇಲ್ ಕಾಲದಲ್ಲಿ. ಎಂತ ಪ್ರಾಮಾಣಿಕ ಮನುಷ್ಯ ಅಂದ್ರೆ, ಒಬ್ಬ ಶಿಕ್ಷಣ ಮಂತ್ರಿ ಮನಸ್ಸು ಮಾಡಿದ್ರೆ ಅವ್ರು ಕಂಪ್ಯೂಟರೈಸ್ ಮಾಡಿಬಿಟ್ರು. ಯಾವ ಟೀಚರು 1 ರೂಪಾಯಿ ಇಲ್ಲಾರ್ದೆ ಅವ್ರ ಸಿಲೆಕ್ಷನ್ ಏನೇನು ಆಗ್ತಿದ್ರ ಅದಕ್ಕೆ ಗೋವಿಂದೇಗೌಡರನ್ನಂತ ಒಬ್ಬ ಶಿಕ್ಷಣ ಮಂತ್ರಿ ಈ ರಾಜ್ಯದಾಗ ಆದ್ರು. ಅದೇ ಕಾನೂನನ್ನ ಈ ರಾಜ್ಯದಲ್ಲಿ ನಾವು ತರಬೇಕಾಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕಾಗಿದೆ. ಇಂಥ ಭ್ರಷ್ಟ ಕುಟುಂಬದಿಂದ ನಾವು ಮುಕ್ತ ಆಗ್ಬೇಕು. ಸಾಕು, ಎಷ್ಟಪ್ಪ ತಿಂದು ಇನ್ನೂ ಸಾಕಾಗಲ್ಲ, ಇನ್ನೂ ತಿನ್ಬೇಕಾದ್ರೆ ನನ್ನ ಮಗ ಅಧ್ಯಕ್ಷ ಆಗಲಿ, ನನ್ನ ಮಗ ಮುಖ್ಯಮಂತ್ರಿ ಆಗಲಿ, ಅವನಿಗೂ 1-2 ತಯಾರಾಗ್ಯಾವು. 20-21 ವರ್ಷದವು. ಯುವ ಮೋರ್ಚಾ ಅಧ್ಯಕ್ಷ ಆಗುದು ಏನು ನಾವೇನು ಕಸ ಹುಡುಗ್ಲಕ್ಕೆ ಇದೀವಿ ಏನೋ ರಾಜಕಾರಣದಾಗ. ನಮ್ಮ ಕೈಗೆ ಒಂದು ಕೊಡಿ, ಉತ್ತರ ಕರ್ನಾಟಕದವ್ರ ಕೈಗೆ. ವೀರೇಂದ್ರ ಪಾಟೀಲ್ರಾಗಿದ್ರು, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. JH ಪಟೇಲ್ ಇದ್ರು, ಲಿಂಗಪ್ಪ ಇದ್ರು. ಪುಣ್ಯಾತ್ಮರು ಎಂದೂ ಇಂಥ ಹಲ್ಕ ಕೆಲಸ ಮಾಡಲಿಲ್ಲ. ಮತ್ತೊಮ್ಮೆ ಅವಕಾಶ ಬರ್ಲಾಕತ್ತದ ಉತ್ತರ ಕರ್ನಾಟಕಕ್ಕೆ. ನಾವೆಲ್ಲ ಒಂದಾಗೋಣ, ಹೊಸ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ, ಹಿಂದುತ್ವವನ್ನು ಉಳಿಸೋಣ, ಕೇಸರಿ ಧ್ವಜ ಹಾರಿಸೋನು. ಅದರ ಜೊತೆಗೆ ಯಾರ ದೇಶದ ವಿರುದ್ಧ ಮಾತಾಡಿದ್ರೆ
ಯಾರ ಗಣಪತಿ ಮೂರ್ತಿ ಮೆರವಣಿಗೆ ಕಲ್ಲು ಹೋಗದ್ರ, ರಾಮನ ನವಮಿ ಕಲ್ಲು ಹೋಗದ್ರ ಅಂದ್ರ ಅವ್ರ ಮನೆಗೆ ಬುಲ್ಡೋಸರ್ ಗ್ಯಾರಂಟಿ. ಯೋಗಿ ಅಂತವ್ರು ಬೇಕೀಗ. ಇವತ್ತ ದೇಶಕ್ಕೆ ಯೋಗಿ ಅಂತವ್ರು ಬೇಕು, ಭೋಗಿಗಳು ಬೇಕಾಗಿಲ್ಲ. ಈ ಮನೆ ತುಂಬ ರಾಜಕಾರಣಿ ಇವತ್ತು ನೋಡ್ರಿ ಉತ್ತರ ಪ್ರದೇಶನಾಗ 23% ಇದ್ರು, ಅವ್ರು ಏನೋ ಕುಮಾಯಿನ್ ಅನ್ನೋದಿಲ್ಲ. ಹಾಗೆ ಕರ್ನಾಟಕಕ್ಕೆ ಬೇಕಾಗಿತ್ತು ಇಲ್ಲೋ ಯೋಗಿ ಅಂತ ಒಬ್ಬ ಮನುಷ್ಯ ಬೇಕಾಗಿತ್ತಿಲ್ಲ. ಯಾರ ದೇಶದ್ರೋಹಿಗಳಿಗೆ ಬರೋಬ್ಬರಿ ಬುದ್ಧಿ ಕಲಿಸ್ಬೇಕಿಲ್ಲ. ಯಾರ ಪೊಲೀಸ್ ಸ್ಟೇಷನ್ ಕೊಂಡು ಬೆಂಕಿ ಹಚ್ಚೋಟ್ಟು ಧೈರ್ಯ ತೋರ್ಸ್ಲಕತ್ತಲ್ಲ ಆ ಮಕ್ಕಳನ್ನ ಅಲ್ಲೇ ಗುಂಡು ಹಾಕಿ ಕಲಸ್ ಮಾಡ್ಬೇಕಿಲ್ಲ. ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ಟು ಧೈರ್ಯ ಬಂದೈತಂದ್ರೆ ಹುಬ್ಬಳ್ಳಿ ಒಳಗೆ ಹೋದ್ರು, KG DG ಹಳ್ಳಿ ಒಳಗೆ ಹೋದ್ರು. ಮನೆ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಅವ್ರು ಕೈ ಮಾಡ್ತಾರಂತಾರೆ. ಕಾನೂನು ಎಲ್ಲಿ ಉಳಿತೈತ್ರಿ? ಪೊಲೀಸರ ಮೇಲೆ ಕೈ ಮಾಡುವಂತ ಕೆಟ್ಟ ಪರಿಸ್ಥಿತಿ ಒಂದು ರಾಜ್ಯದಾಗ ಬಂದೈತಂದ್ರ ಅಂತ ಮುಖ್ಯಮಂತ್ರಿ ನಾಲಾಯಕ್, ಅಂತ ಗೃಹ ಮಂತ್ರಿ ನಾಲಾಯಕ್. ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಿದ್ರು ನಮ್ಮವರು. ಶೀಘ್ರದಲ್ಲಿ ಕಠಿಣ ಸುಡುಗಾಡ. ನಮ್ಮ ಒಬ್ಬ ಗೃಹ ಮಂತ್ರಿ ಇದ್ದ ಕೇಳಿದ ಪುಣ್ಯಾತ್ಮ, ನಿನಗೆ ಆಗಲಿಕ್ಕಂದು ಬಿಟ್ಕೊಡು, ಏನ್ ಮಾಡ್ಲಿ ಎತ್ ನೋಡ್ರೆ ಈ ಪೊಲೀಸರು ನನ್ನ ಮಾತು ಕೇಳ್ತಾರ, ಮತ್ತೆ ಅದಕ್ಕೆ ಕಿಸಿಲಾಕದ್ಯಪ್ಪ, ನೀ ಅದಕ್ಕೆ ರಾಜೀನಾಮೆ ಕೊಡು, ಯಾಕಂದ್ರೆ ಅದು ಫಾರೆಸ್ಟ್ ತಗೋ, ಅರಣ್ಯದ ಹೋಗಿ ಅಡ್ಡಾಡು, ಇಲ್ಲಕಂದ್ರೆ ಕಂದಾಯ ತಗೋ, ಯಾಕಂದ್ರೆ ಗ್ರಾಮೀಣ ತಗೋ. ಪುಣ್ಯಾತ್ಮ ನಮ್ಮ ಪಾರ್ಟಿನ ಮಣ್ಣಾಗಿ ಇಟ್ಬಿಟ್ರಿ, ಏನೂ ಮಾಡಲಿಲ್ಲ. ಕಠಿಣ ಕ್ರಮ ಅಂದು ಇವತ್ತು ನಮ್ಮ ಹಿಂದೂಗಳ ನಾರಾಜಾದರು. ಇನ್ನು 2028ರಾಗ ಆ ತಪ್ಪು ನಾವು ಯಾರು ಮಾಡೋದು ಬೇಡ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾಗೈತಿ ಇಲ್ಲೋ? ನೀವೆಲ್ಲ ಗಟ್ಟಿಯಾಗಿ ನಾನು ದೊಡ್ಡ ಇರ್ರಿ, ಅವ್ರು ಯಾವ ಮುಖ್ಯಮಂತ್ರಿ ಆಗ್ತಾನೆ ನೋಡೋಣ ಅಂತ. ನಾನು ತಗೋಲಾರ್ದೇ ಕರ್ನಾಟಕ ಸರ್ಕಾರ ರಚನೆ ಆಗಲಾರ್ದಂಗೆ ಮಾಡ್ತೀವಿ. ಅವಾಗ ಡಿಮಾಂಡ್ ಬರ್ತಂದ್ರೆ ತಾವೇ ಜಕ್ಕಸ್ ಮಾಡ್ತಾರ. ಹೋಗಿ ಕೈಕಾಲು ಹಿಡಿದು ಯಪ್ಪ ನಮ್ದು ತಪ್ಪಾಗೈತಿ, ನಾನು ಮಗ ಅಲ್ಲ ಹೇಳಿ ಮನೆ ನೀವು ಅಲ್ಲಿ ವಿಷಾದ ವ್ಯಕ್ತಪಡಿಸ್ರಿ, ಮಾತ್ರ ನಿಮ್ಗೆ ಕನ್ಸಿಡರ್ ನಿಮ್ಗೆ ಏನೇ ನಿಮ್ಗೆ ವಿಷಾದ ಬೇಡ್ತಾರೆ. ಜನಾನೇ ಎದ್ದು ದಂಗೆ ಹೇಳ್ತಾರ. ಅವ್ರು ಯತ್ನಾಗಳು ಮಾಡಲಿಲ್ಲ ನೋಡ್ರಿ ಮಕ್ಕಳನ್ನ ಜಕ್ಕಸ್ ನೀವು ಮಾಡ್ತೀರಿ. ಅದಕ್ಕೆ ಜನರ ಬಲ್ಲಿ ಬಂದು ನಾ ಇವತ್ತು ನೀವೆಲ್ಲ ತಯಾರಾಗಿ ಜಾತಿ ಮತ ಏನೂ ಇಲ್ಲ ನನಗೆ. ಯಾವುದೇ ಹಿಂದೂ ಸಮಾಜದ ಯಾವುದೇ ಸಮುದಾಯದವರ ಪರವಾಗಿ ವಿಧಾನಸಭೆಯಲ್ಲಿ ಇವತ್ತು ವಾಲ್ಮೀಕಿ ST 7% ಆಗ್ಬೇಕಾದ್ರೆ ಮೊದಲು ನಾವು ಮಾತಾಡೋದು ವಿಧಾನಸಭೆಯೊಳಗೆ ನಾನೇ. ಹಾಲ ಮತ ಸಮಾಜಕ್ಕೆ ST ಸೇರಿಸ್ಬೇಕಂತ ಹೋರಾಟ ಮಾಡೋದು ನಾನೇ. SC ST ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡ್ಬೇಕಂತ ಹೋರಾಟ ಮಾತಾಡ್ದವ್ ನನಗೆ ಯಾರೂ ಮಾತಾಡಿಲ್ಲ. ಆ ಸಮಾಜದವರೇ ಮಾತಾಡಿಲ್ಲ ಎಷ್ಟೋ ಮಂದಿ. ಇಲ್ರಿ ನಾವು ಏನು ಮಾಡೋದು, ನಾವು ನಮ್ಗೆ ಧೈರ್ಯ ಇಲ್ರಿ ಗೌಡ್ರಿ ನಿಮ್ಮಂಗತ್ತೆ. ಅದಕ್ಕೆ ಬಂಧುಗಳೇ ಗಟ್ಟಿ ಆಗ್ರಿ. ಇದೇನು ಬ್ರಿಗೇಡ್ ಮಾಡಿರಲಿಲ್ಲ, ನೀವೆಲ್ಲರೂ ಒಳ್ಳೆ ಕೆಲಸ ಅಂದ್ರೆ ನಮ್ಮ ದೇಶ ಉಳಿಬೇಕು. ಬೆಳಗಾವಿ ಜಿಲ್ಲೆ ಅಂದ್ರೆ ಇವತ್ತು ವೀರಾಣಿ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅದೇ ರೀತಿ ನಮ್ಮ ಬೆಳವಡಿ ಮಲ್ಲಮ್ಮ, ಅಲ್ಲಿ ಕೆಳದಿ ಚೆನ್ನಮ್ಮ ಅವರು ಇಲ್ಲೇ ಬೆಳಗಾವರೇ. ಶಿವಮೊಗ್ಗದ ಕೆಳದಿ ಬರ್ತದಲ್ಲ, ಅವರು ಎಲ್ಲಿಯವರು ಇಲ್ಲಿ ಏನು ನಮ್ಮ ಬೆಳಗಾವಿದಿಂದಲೇ ಅಲ್ಲಿ ಹೋಗಿ ಒಂದು ಕುಟುಂಬ ಹೋಗಿ ಕೆಳದಿಯ ಸಂಸ್ಥಾನ ಕಟ್ಟದವರು. ಅಲ್ಲಿ ಶಿವಾಜಿ ಮಹಾರಾಜರ ಮಗುವಿಗೆ ರಕ್ಷಣೆ ಕೊಟ್ಟವ್ರು ಯಾರು? ರಾಜಾರಾಮಗಳ ರಕ್ಷಣೆ ಕೊಟ್ಟವರು ನಮ್ಮ ಕೆಳದಿ ಚೆನ್ನಮ್ಮನವರು. ಇಲ್ಲಿ ಶಿವಾಜಿ ಮಹಾರಾಜರ ಸೈನ್ಯವನ್ನು ಸೋಲಿಸಿ ಮಹಿಳಾ ಸೈನ್ಯವನ್ನು ಕಟ್ಟಿದಂತ ತಾಯಿ ಬೆಳವಡಿ ಮಲ್ಲಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಂಪೂರು ಬಾಳಪ್ಪ, ಒಡ್ಡರ ಎಲ್ಲಣ್ಣ ಅಂತವ್ರು ತಗೊಂಡು ಬ್ರಿಟಿಷರಿಗೆ ಸಿಂಹ ಸಪ್ಪನಾಗಿ ತ್ಯಾಕ್ರೇನು ಹೊಡೆದವ್ರು ಯಾರು? ವೀರರಾಣಿ ಕಿತ್ತೂರು ಚೆನ್ನಮ್ಮ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಒಂದಾಗಿರೂ ಭಾರತ ಹೆಂಗ ನಮ್ಮ ಮೋದಿಯವರು ಕಟ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಹೊಸ ಯುಗ ಪ್ರಾರಂಭ ಮಾಡೋನು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಲಿ. ಇವತ್ತೇನು ರಾಮನವಮಿ ಅಂದ್ರೆ, ರಾಮ ಅಂದ್ರೆ ಎಲ್ಲರೂ ಇಡೀ ದೇಶ ಒಪ್ಪದಂತಹ ಒಬ್ಬ ಮರ್ಯಾದೆ ಪುರುಷೋತ್ತಮ. ಆ ಪುಣ್ಯದ ದಿವಸ ಇವತ್ತು ನೀವು ಇವತ್ತಲ್ಲಿ ಏನು ಸೇರಿದಿರಿ, ರೊಕ್ಕ ದಾರು ಕೊಡ್ತಾರೆ ಇಲೆಕ್ಷನ್ದಾಗ.
ಮುಂದೆ ತೆಗಿ ಬೋಳಿಸ್ತಾರೆ ನಿಮ್ಗೆ. ನೋಡಿದ್ರೆ 183 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಹಾಕಿ ರಾಜ್ಯದಾಗ 90 ಕೋಟಿ ರೂಪಾಯಿ ಎಲ್ಲಿ ಹೋಗಪ್ಪ ಅಂದ್ರೆ ಬಳ್ಳಾರಿ ಇಲೆಕ್ಷನ್ದಾಗ ದಾರು ಅಂಗಡಿಗೆ ಬಂಗಾರ ಅಂಗಡಿಗೆ ಹೋಗ್ಯಾವ. ನಾ ಕೇಳಿದೆ 187 ಕೋಟಿ ರೂಪಾಯಿ ಇವತ್ತು ವಾಲ್ಮೀಕಿ ನಿಗಮಕ್ಕೆ ರೊಕ್ಕ ಕೊಟ್ಟಿದ್ರೆ 18,000 ವಾಲ್ಮೀಕಿ ಜನ ಆದರೂ 1 ಲಕ್ಷ ರೂಪಾಯಿ ಬರ್ತಿದ್ರು. ಆದ್ರೆ ಇವತ್ತು 85 ಕೋಟಿ ರೂಪಾಯಿ ದಾರು ಯಾಕಂದ್ರೆ ಇಲೆಕ್ಷನ್ಗೆ ಹಂಚೋದಕ್ಕೆ ಹೋಯ್ತು. ಈಗ ನೀವು 1,500 ರೂಪಾಯಿ ತಿಂದ್ರಿ ಅಂದ್ರೆ ಮುಂದೆ ಈ ರಾಜಕಾರಣಿಗಳು ಇಡೀ ರಾಜ್ಯಾಂಗ ಲೂಟಿ ಮಾಡ್ಲಕತ್ತಾರಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರು. ನಿಮ್ಮ ಊರಿಗೆ ಯಾರೇ ಬಂದ್ರು ಅಂದ್ರೆ ಅದೇ ಹೇಳ್ರಿ, ನೀವೇನು ಅನ್ಯಾಯ ಮಾಡ್ರಿ ಸರಿ ಮಾಡಿದ್ರೆ ಸರಿ, ಇಲ್ಲಕಂದ್ರೆ ನಾವು ಏನು ನಿರ್ಣಯ ಮಾಡ್ತೀವಿ. ಕರ್ನಾಟಕವನ್ನ ದೇಶದ ನಂಬರ್ 1 ಮಾಡುವಂಥ ಕೆಲಸ ನಾವೆಲ್ಲ ಕೂಡಿ ಮಾಡೋಣ. ಇಷ್ಟು ಪ್ರೀತಿ ವಿಶ್ವಾಸ ಇತ್ತು. ನನಗೆ ಇಲ್ಲಿ ತನಕ ಕರೆದು ಪೂಜ್ಯ ಗುರುಗಳು ಅದೇ ನಾ ಹೇಳ್ತೀನಿ. ಕೆಲವು ಮಂದಿ ಅಪಪ್ರಚಾರ ಮಾಡಕತ್ತಾರ ಗುರುಗಳ ಬಗ್ಗೆ. ಅದು ಅವ್ರು ಯತ್ನಾಳಗೌಡನ ಪರವಾಗಿ ನಿಂತಾರೆ. ಯತ್ನಾಳಗೌಡರು ಎಂದು ಗುರುಗಳಿಗೆ ನನ್ನ ಪರವಾಗಿ MLA ಟಿಕೆಟ್ ಕೊಡ್ಸ್ರಿ, ನನ್ನ ಮಂತ್ರಿ ಮಾಡಿಸ್ರಿ ಅಂತೇಳಿ ಎಲ್ಲರೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಇವತ್ತೇನು ಮಾತಾಡ್ಲಕತ್ತಾರಲ್ಲ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಾರೆ ಒಂದು ಕಾಲದಾಗ. ನಾ ಮಾತ್ರ ಗುರುಗಳಿಗೆ ಹೇಳಿದ್ದೆ, ನೀವು ಬರೇ ಸಮಾಜ ಸಲುವಾಗಿ ಮೀಸಲಾತಿ ಹೋರಾಟ ಮಾಡಿ ನಿಮ್ ಜೊತೆಗಿರ್ತೈತಿ. ಇದನ್ನೆಲ್ಲ ಅಪಪ್ರಚಾರ ಪಂಚಮ ಶಾಲೆ ಒಡಕಾಗೈತಿ. ಏನೂ ಒಡಕಾಗಿಲ್ಲ. ಬಡಬಗ್ಗರು ಅಂತವ್ರು ಯಾರಲ್ಲ ನಂದೋಡದಾರ, ಕೆಲವೊಂದು ಕಳ್ಳರು ಅವ್ರಿಗೆ ಇದು ನೋಡೋದಾಗಲಾಗೈತೆ. ಪಾಪ ಗುರುಗಳು ಇವತ್ತು ಹೇಳಿದ್ರೆ ಈ ಊರಿಗೊಂದು 8 ಸಲ ಮಾತಾಡ್ತಾರೆ. ಪ್ರತಿ ವರ್ಷ ಬಂದಿರ್ತಾ ಇರ್ತಾರೆ. ಅವ್ರದ್ದು ನೋಡಿದ್ರೆ ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರೇನು ಮಠ ನೋಡ್ರಿ 10 ಕೋಟಿ ರೂಪಾಯಿ ಕೊಡ್ತೀರಂದ್ರು. ಇವತ್ತೇನು ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡ್ಯಾರ. ನಾವು ಮೋಹನ್ ನಿಂಬಿಕಾಗಿ ಹರಪನಹಳ್ಳಿ ಒಳಗೆ ಬಂದು ಗುರುಗಳಿಗೆ ಏನು ಹೇಳ್ದ, ಗುರುಗಳಿಗೆ ಯಾಕೆ ಪಾದಯಾತ್ರೆ ಮಾಡ್ತೀವಿ, ಕಾಲು ನೋಯ್ತಾವು, ಆರಾಮ ನಾನು ಯಡಿಯೂರಪ್ಪ ಹೇಳಿ ಕಳ್ಸ್ಯಾರ, ನಿಮ್ಗೆ 10 ಕೋಟಿ ರೂಪಾಯಿ ಹೆಂಗೆ ಹರಿಹರ ಮಠ ಕೊಟ್ಟಿವಿ, 10 ಕೋಟಿ ರೂಪಾಯಿ ತಗೋರಿ, ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ ಬೆಡ್ರೂಮ್ ಮಾಡಿಕೊಂಡು ಆರಾಮ ಗಾರ್ಡನ್ಗೆ ಮೊಳಕ ಭಕ್ತರು ಮೀಸಲು ತುಪ್ಪ ತಂದು ಕೊಡ್ತಾರ, ಶಾಂಗಿ ಒಳಗೆ ಹಾಕೊಂಡು ಹೊಡಿದಕ್ಕೆ ಹೇಳಿದ್ರು. ಆದ್ರೆ ಪಾಪ ನಮ್ಮ ಗುರುಗಳು ಅದನ್ನು ಯಾವುದೂ ಒಪ್ಪಲಿಲ್ಲ. ಇವತ್ತು ಸಮಾಜ ಸಲುವಾಗಿ ಹೋರಾಟ ಮಾಡಕತ್ತಾರ. ನೀವೆಲ್ಲ ಗಟ್ಟಿಯಾಗಿ ಒಕ್ಕಟ್ಟಾಗಿ ನೀವೆಲ್ಲ ಇರ್ರಿ. ಮೀಸಲಾತಿ ಕೊಡಿಸೋದು ಅಷ್ಟೇ ಅಲ್ಲ, ಕರ್ನಾಟಕ ಸಮೃದ್ಧಿ ಮಾಡಂತ ಪ್ರಜ್ಞೆ ಮಾಡಿ ನಾನು ಮಾತು ಹೋಗ್ತೀನಿ.